ದೇವೇಗೌಡರು ಟಿಕೆಟ್ ಕೊಟ್ಟಿಲ್ಲ. ಮೈತ್ರಿಯಲ್ಲಿ ಏನೋ ಬಿರುಕು ಅಂತ ಒಂದಷ್ಟು ಚರ್ಚೆ ಆಗ್ತಿದೆ ಸರ್. ಇದು ಬಿರುಕು ಮೂಡ್ತಾ ಇದೆ. ನಾನು ನೆನೆ ಕೆಲವು ನಾಯಕರುಗಳ ಹತ್ರ ಚರ್ಚೆ ಮಾಡಿದೆ. ಬಹುಶಃ ನಾನು ಅಂದ್ಕೊಂಡಿದ್ದೇನೆ JDS ಪಕ್ಷನ ಯಾವ ರೀತಿ ಮುಗಿಸ್ಬೇಕು ಅಂತೇಳಿ ಹಂತವಾಗಿ ಮುಗಿಸ್ಕೊಂಡು ಹೋಗ್ತಾರೆ. ಈಗಾಗಲೇ ದೇವೇಗೌಡರಂಥ ನಾಯಕರಿಗೆ ಹಿಂದೆ ಕಾಂಗ್ರೆಸ್ನಲ್ಲಿ ಅವ್ರು ಕೇಳಿದ ತಕ್ಷಣವೇ ನಮ್ಮ ಸೋನಿಯಾ ಗಾಂಧಿಯವರು ಅಲ್ಲಿಂದನೇ ಫೋನ್ ಮಾಡಿ ನಮ್ಮ ಇಲ್ಲಿರ್ತಕ್ಕಂಥ AICC ಅಲ್ಲ KPCC ಅಧ್ಯಕ್ಷರಿಗೆ ಫೋನ್ ಮಾಡಿ ದೇವೇಗೌಡರು ಕೇಳ್ತಾ ಇದ್ದಾರೆ, ಗೌರವಯುತವಾಗಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ನಾವು ಅಂತೇಳಿ ಕಳೆದ ಬಾರಿ ಈಗ 6 ವರ್ಷಗಳ ಹಿಂದೆ ನಾವು ಅವಕಾಶ ಮಾಡಿಕೊಟ್ಟು. ಅಂದರೆ ನಮಗೆ ನಮ್ಮ ಪಕ್ಷದ ನಾಯಕರಿಗೆ ದೇವೇಗೌಡರ ಬಗ್ಗೆ ಎಷ್ಟು ವಿಶ್ವಾಸ ಮತ್ತು ಎಷ್ಟು ಗೌರವ ಇತ್ತು ಅಂತಕ್ಕಂಥದ್ದು ಸೂಚಕ. ಅದು BJPಯವರು ಇವರೇನಾಗಿದೆ ಅಂದರೆ ಮ್ಯಾಲ್ ಬಿದ್ದು ಹೋಗ್ಬಿಟ್ಟವ್ರೆ, ಅದು ಸಮಸ್ಯೆ. ಅವ್ರು ಕರೆದಿಲ್ಲ ಇವ್ರನ್ನ, ಇವರೇ ಮ್ಯಾಲ್ ಬಿದ್ದು ಹೋಯ್ತಾ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗೈತೆ. ಟಿಕೆಟ್ ಕೊಟ್ಟಿಲ್ಲ. ಮೈತ್ರಿಯಲ್ಲಿ ಏನೋ ಬಿರುಕು ಅಂತ ಒಂದಷ್ಟು ಚರ್ಚೆ ಆಗ್ತಿದೆ ಸರ್. ಇದು ಬಿರುಕು ಮೂಡ್ತಾ ಇದೆ. ನಾನು ನೆನೆ ಕೆಲವು ನಾಯಕರುಗಳ ಹತ್ರ ಚರ್ಚೆ ಮಾಡಿದೆ. ಬಹುಶಃ ನಾನು ಅಂದ್ಕೊಂಡಿದ್ದೇನೆ JDS ಪಕ್ಷನ ಯಾವ ರೀತಿ ಮುಗಿಸ್ಬೇಕು ಅಂತೇಳಿ ಹಂತವಾಗಿ ಮುಗಿಸ್ಕೊಂಡು ಹೋಗ್ತಾರೆ. ಈಗಾಗಲೇ ದೇವೇಗೌಡರಂಥ ನಾಯಕರಿಗೆ ಹಿಂದೆ ಕಾಂಗ್ರೆಸ್ನಲ್ಲಿ ಅವ್ರು ಕೇಳಿದ ತಕ್ಷಣವೇ ನಮ್ಮ ಸೋನಿಯಾ ಗಾಂಧಿಯವರು ಅಲ್ಲಿಂದನೇ ಫೋನ್ ಮಾಡಿ ನಮ್ಮ ಇಲ್ಲಿರ್ತಕ್ಕಂಥ AICC ಅಲ್ಲ KPCC ಅಧ್ಯಕ್ಷರಿಗೆ ಫೋನ್ ಮಾಡಿ ದೇವೇಗೌಡರು ಕೇಳ್ತಾ ಇದ್ದಾರೆ, ಗೌರವಯುತವಾಗಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ನಾವು ಅಂತೇಳಿ ಕಳೆದ ಬಾರಿ ಈಗ 6 ವರ್ಷಗಳ ಹಿಂದೆ ನಾವು ಅವಕಾಶ ಮಾಡಿಕೊಟ್ಟು. ಅಂದರೆ ನಮಗೆ ನಮ್ಮ ಪಕ್ಷದ ನಾಯಕರಿಗೆ ದೇವೇಗೌಡರ ಬಗ್ಗೆ ಎಷ್ಟು ವಿಶ್ವಾಸ ಮತ್ತು ಎಷ್ಟು ಗೌರವ ಇತ್ತು ಅಂತಕ್ಕಂಥದ್ದು ಸೂಚಕ. ಅದು BJPಯವರು ಇವರೇನಾಗಿದೆ ಅಂದರೆ ಮ್ಯಾಲ್ ಬಿದ್ದು ಹೋಗ್ಬಿಟ್ಟವ್ರೆ, ಅದು ಸಮಸ್ಯೆ. ಅವ್ರು ಕರೆದಿಲ್ಲ ಇವ್ರನ್ನ, ಇವರೇ ಮ್ಯಾಲ್ ಬಿದ್ದು ಹೋಯ್ತಾ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗೈತೆ. ದೇವೇಗೌಡರು ಟಿಕೆಟ್ ಕೊಟ್ಟಿಲ್ಲ. ಮೈತ್ರಿಯಲ್ಲಿ ಏನೋ ಬಿರುಕು ಅಂತ ಒಂದಷ್ಟು ಚರ್ಚೆ ಆಗ್ತಿದೆ ಸರ್. ಇದು ಬಿರುಕು ಮೂಡ್ತಾ ಇದೆ. ನಾನು ನೆನೆ ಕೆಲವು ನಾಯಕರುಗಳ ಹತ್ರ ಚರ್ಚೆ ಮಾಡಿದೆ. ಬಹುಶಃ ನಾನು ಅಂದ್ಕೊಂಡಿದ್ದೇನೆ JDS ಪಕ್ಷನ ಯಾವ ರೀತಿ ಮುಗಿಸ್ಬೇಕು ಅಂತೇಳಿ ಹಂತವಾಗಿ ಮುಗಿಸ್ಕೊಂಡು ಹೋಗ್ತಾರೆ. ಈಗಾಗಲೇ ದೇವೇಗೌಡರಂಥ ನಾಯಕರಿಗೆ ಹಿಂದೆ ಕಾಂಗ್ರೆಸ್ನಲ್ಲಿ ಅವ್ರು ಕೇಳಿದ ತಕ್ಷಣವೇ ನಮ್ಮ ಸೋನಿಯಾ ಗಾಂಧಿಯವರು ಅಲ್ಲಿಂದನೇ ಫೋನ್ ಮಾಡಿ ನಮ್ಮ ಇಲ್ಲಿರ್ತಕ್ಕಂಥ AICC ಅಲ್ಲ KPCC ಅಧ್ಯಕ್ಷರಿಗೆ ಫೋನ್ ಮಾಡಿ ದೇವೇಗೌಡರು ಕೇಳ್ತಾ ಇದ್ದಾರೆ, ಗೌರವಯುತವಾಗಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ನಾವು ಅಂತೇಳಿ ಕಳೆದ ಬಾರಿ ಈಗ 6 ವರ್ಷಗಳ ಹಿಂದೆ ನಾವು ಅವಕಾಶ ಮಾಡಿಕೊಟ್ಟು. ಅಂದರೆ ನಮಗೆ ನಮ್ಮ ಪಕ್ಷದ ನಾಯಕರಿಗೆ ದೇವೇಗೌಡರ ಬಗ್ಗೆ ಎಷ್ಟು ವಿಶ್ವಾಸ ಮತ್ತು ಎಷ್ಟು ಗೌರವ ಇತ್ತು ಅಂತಕ್ಕಂಥದ್ದು ಸೂಚಕ. ಅದು BJPಯವರು ಇವರೇನಾಗಿದೆ ಅಂದರೆ ಮ್ಯಾಲ್ ಬಿದ್ದು ಹೋಗ್ಬಿಟ್ಟವ್ರೆ, ಅದು ಸಮಸ್ಯೆ. ಅವ್ರು ಕರೆದಿಲ್ಲ ಇವ್ರನ್ನ, ಇವರೇ ಮ್ಯಾಲ್ ಬಿದ್ದು ಹೋಯ್ತಾ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗೈತೆ. ದೇವೇಗೌಡರು ಟಿಕೆಟ್ ಕೊಟ್ಟಿಲ್ಲ. ಮೈತ್ರಿಯಲ್ಲಿ ಏನೋ ಬಿರುಕು ಅಂತ ಒಂದಷ್ಟು ಚರ್ಚೆ ಆಗ್ತಿದೆ ಸರ್. ಇದು ಬಿರುಕು ಮೂಡ್ತಾ ಇದೆ. ನಾನು ನೆನೆ ಕೆಲವು ನಾಯಕರುಗಳ ಹತ್ರ ಚರ್ಚೆ ಮಾಡಿದೆ. ಬಹುಶಃ ನಾನು ಅಂದ್ಕೊಂಡಿದ್ದೇನೆ JDS ಪಕ್ಷನ ಯಾವ ರೀತಿ ಮುಗಿಸ್ಬೇಕು ಅಂತೇಳಿ ಹಂತವಾಗಿ ಮುಗಿಸ್ಕೊಂಡು ಹೋಗ್ತಾರೆ. ಈಗಾಗಲೇ ದೇವೇಗೌಡರಂಥ ನಾಯಕರಿಗೆ ಹಿಂದೆ ಕಾಂಗ್ರೆಸ್ನಲ್ಲಿ ಅವ್ರು ಕೇಳಿದ ತಕ್ಷಣವೇ ನಮ್ಮ ಸೋನಿಯಾ ಗಾಂಧಿಯವರು ಅಲ್ಲಿಂದನೇ ಫೋನ್ ಮಾಡಿ ನಮ್ಮ ಇಲ್ಲಿರ್ತಕ್ಕಂಥ AICC ಅಲ್ಲ KPCC ಅಧ್ಯಕ್ಷರಿಗೆ ಫೋನ್ ಮಾಡಿ ದೇವೇಗೌಡರು ಕೇಳ್ತಾ ಇದ್ದಾರೆ, ಗೌರವಯುತವಾಗಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ನಾವು ಅಂತೇಳಿ ಕಳೆದ ಬಾರಿ ಈಗ 6 ವರ್ಷಗಳ ಹಿಂದೆ ನಾವು ಅವಕಾಶ ಮಾಡಿಕೊಟ್ಟು. ಅಂದರೆ ನಮಗೆ ನಮ್ಮ ಪಕ್ಷದ ನಾಯಕರಿಗೆ ದೇವೇಗೌಡರ ಬಗ್ಗೆ ಎಷ್ಟು ವಿಶ್ವಾಸ ಮತ್ತು ಎಷ್ಟು ಗೌರವ ಇತ್ತು ಅಂತಕ್ಕಂಥದ್ದು ಸೂಚಕ. ಅದು BJPಯವರು ಇವರೇನಾಗಿದೆ ಅಂದರೆ ಮ್ಯಾಲ್ ಬಿದ್ದು ಹೋಗ್ಬಿಟ್ಟವ್ರೆ, ಅದು ಸಮಸ್ಯೆ. ಅವ್ರು ಕರೆದಿಲ್ಲ ಇವ್ರನ್ನ, ಇವರೇ ಮ್ಯಾಲ್ ಬಿದ್ದು ಹೋಯ್ತಾ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗೈತೆ.